ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾ ವಿಚಾರ. ರಾಜ್ಯದೆಲ್ಲೆಡೆ ಸಮುದಾಯ ಅಭಿಮಾನಿಗಳಿಂದ ಆಕ್ರೋಶ. ಚಿಕ್ಕನಾಯಕನಹಳ್ಳಿಯಲ್ಲಿ ವಜಾ ಖಂಡಿಸಿ ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರದಿಂದ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಉಚ್ಚಾಟನೆ ಮಾಡಿದ ನಿರ್ಧಾರಕ್ಕೆ ರಾಜ್ಯದೆಲ್ಲೆಡೆ ತೀವ್ರ ವಿರೋಧ ವ್ಯಕ್ತಗೊಂಡಿದ್ದು, ಇಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಭಾರೀ ಪ್ರತಿಭಟನೆ ನಡೆಯಿತು. ತಾಲೂಕಿನ ವಾಲ್ಮೀಕಿ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹಾಗೂ ಕೆಎನ್ಆರ್ ಅಭಿಮಾನಿ ಬಳಗಗಳು ಒಂದಾಗಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಇನ್ನು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜ್ಕುಮಾರ್ ಮಾತನಾಡಿ, ರಾಜಣ್ಣನಂತಹ ಧೀಮಂತ ನಾಯಕರನ್ನ ಕ್ಷುಲ್ಲಕ ಕಾರಣಕ್ಕೆ ಸಚಿವ ಸ್ಥಾನದಿಂದ ದೂರ ಮಾಡಿದ ಕ್ರಮವನ್ನ ಜನತೆ ಒಪ್ಪೋದಿಲ್ಲ. ಅವರು ಸಮಾಜಮುಖಿ ಹಾಗೂ ಪಕ್ಷ ಪರವಾಗಿ ಮಾಡಿದ ಕೆಲಸಗಳನ್ನ ಪರಿಗಣಿಸಿ ಮತ್ತೆ ಸಚಿವ ಸ್ಥಾನವನ್ನ ನೀಡಲೇಬೇಕೆಂದು ಆಗ್ರಹಿಸಿದ್ರು. ಹಾಗೆ ರಾಜೇಂದ್ರ ಅನೇಕ ಕಾಯ್ದೆಗಳನ್ನ ಹೊಸ ಕಾಯ್ದೆಗಳನ್ನ ತಂದು ಎಲ್ಲ ಸಮಾಜದವರಿಗೆ ಸಹಕಾರದಲ್ಲಿ ಭಾಗವಹಿಸುವಂತ ಕೆಲಸವನ್ನ ಮಾಡಿದ್ರು. ಹಾಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಹೆಸರು ಬರಲಿ ಅನೇಕ ಕೆಲಸ ಕಾರ್ಯಗಳನ್ನ ರಾಜೇಂದ್ರ ಅವರು ಮಾಡಿದ್ದಾರೆ. ಇಂತಹ ಸನ್ಮಾನ್ಯ ಕೆಎನ್ ರಾಜೇಂದ್ರ ಅವ್ರನ್ನ ಏನೋ ಇಲ್ಲ ಸಲ್ಲದ ಆರೋಪ ಮಾಡಿ ಅವರೇನು ಆ ವಿಡಿಯೋದಲ್ಲಿ ಹೇಳ್ತಾರೆ, ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ನನ್ನ ಬೆಂಬಲ ಇದೆ, ಇಲ್ಲಿ ಮತಗಳ ನೆರವಿದೆ ಅಂತ ಹೇಳಿ ಮುಂದೆ ಹೇಳ್ತಾರೆ. ಆದ್ರೆ ಅದನ್ನು ಅರ್ಧಬರ್ಧ ತೋರಿಸಿ ದೆಹಲಿಯವರಿಗೆ ತೋರಿಸಿ ದೆಹಲಿಯಲ್ಲಿ ಏನು ಕೆಲವರು ಪಿತೂರಿ ಮಾಡ್ತಾರೆ ರಾಜೇಂದ್ರ ಮೇಲೆ ಅಂತವರೆಲ್ಲ ಸೇರ್ಕೊಂಡು ಇವತ್ತು ಸನ್ಮಾನ್ಯ ರಾಜೇಂದ್ರ ಅವ್ರನ್ನ ಸಹಕಾರ ಸಚಿವರಿಂದ ವಜಾ ಮಾಡಿದ್ದಾರೆ. ಇದು ನಿಜಕ್ಕೂ ಇದು ಕೇವಲ ರಾಜೇಂದ್ರ ಅವರಿಗೆ ಮಾಡಿದ ಆಹ್ವಾನ ಅಲ್ಲ, ಇಡೀ ರಾಜ್ಯದ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ರೈತರು, ಬಡವರಿಗೆ ಮಾಡಿದ ಅವಮಾನ ಅಂತ ಹೇಳಿ ನಾವೆಲ್ಲರನ್ನು ಭಾವಿಸ್ತೇವೆ. ಹಾಗಾಗಿ ಇದನ್ನ ಕಾಂಗ್ರೆಸ್ನವರು ಗಮನಿಸಬೇಕು. ಸಿದ್ದರಾಮಯ್ಯರಿಗೆ ಬಡವರಿಗೆ ಬಂಟನಾಗಿ ಮೊದಲನೇ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಎಂಎಲ್ಎ ಎಲೆಕ್ಷನ್ ಮುಗಿದ ತಕ್ಷಣ ಹೇಳುವಂತರು ಸನ್ಮಾನ್ಯ ರಾಜಣ್ಣ ಅವರು. ಹಾಗೆ ಸಿದ್ದರಾಮೋತ್ಸವ ಮಾಡಿ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಲಿಕ್ಕೆ ಹೆಚ್ಚು ಶ್ರಮ ಪಟ್ಟಂತವರು ಸನ್ಮಾನ್ಯ ಕೆಎನ್ ರಾಜಣ್ಣ ಅವರು. ಆದ್ರೆ ಇವರು ಯಾರೋ ಊಟ ಹೀಗೆ ಏನು ಇನ್ನೊಂದು ಆರೋಪಗಳನ್ನು ಮಾಡಿ ರಾಜಣ್ಣ ಅವ್ರ ಮೇಲೆ ರಾಜಣ್ಣವ್ರನ್ನ ವಜಾ ಮಾಡಿ ಅವ್ರನ್ನೇ ನೆರಸ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯವರು ನಿಮ್ಮ ಆಪ್ತರನ್ನ ಉಳಿಸ್ಕೋಬೇಕು. ಯಾವತ್ತೂ ಯಾರು ಬೆನ್ನೆಲುಬಾಗಿರ್ತಾರೋ ರಾಜಕಾರಣಿಗೆ ಆ ಬೆನ್ನೆಲುಬಾದಂತ ಮುಖಂಡರನ್ನ ಉಳಿಸಿಕೊಂಡು ಮಾತ್ರ ನಾಯಕತ್ವವನ್ನು ವಹಿಸ್ತಾರೆ. ರಾಜಣ್ಣವರು ಅವರ ಹಿಂಬಾಲ ಕ್ರಮ ಯಾವತ್ತೂ ಬಿಟ್ಟುಕೊಟ್ಟಿಲ್ಲ. ಅವ್ರು ಹಿಂದಿದ್ದಂಥವ್ರನ್ನ ಯಾವುದೇ ಸಮುದಾಯ ಆಗಲಿ ಯಾರೇ ಆಗಲಿ ಅವ್ರನ್ನ ಬೆಳೆಸಿದ್ದಾರೆ. ಹಾಗಾಗಿ ರಾಜಣ್ಣವರು ರೈತರ ಪರವಾಗಿ, ಬಡವರ ಪರವಾಗಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಮಹಿಳೆಯರ ಪರವಾಗಿ ಜಿಲ್ಲಾ ಬ್ಯಾಂಕ್ನಲ್ಲಿ ಹಣ ಹೊಂದಿದ ರೈತರಿಗೆ ಸಾಲ ಮನ್ನಾ ಮಾಡುವಂತ ಯೋಜನೆ ತಂದಿದ್ದು ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ಕೆಎನ್ ರಾಜಣ್ಣ ಅವರು ಮಾತ್ರ. ಹಾಗೇನೆ ರಾಜಣ್ಣ ಅವರು ಅನೇಕ ವಿಷಯಗಳಲ್ಲಿ ಸರ್ಕಾರಕ್ಕೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ಶಾಲಾ ಮಕ್ಕಳಿಗೆ ಭಾಗ್ಯ ಕೊಡೋದಾಗಲಿ, ಅನ್ನಭಾಗ್ಯನ ಬಡವರಿಗೆ ತಂದಿರುವಂತ ಎಲ್ಲರನ್ನೂ ಪ್ರಶಂಸಿಸಿದರು. ಮತ್ತೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಅನೇಕ ಕೆಲಸ ಕಾರ್ಯಗಳನ್ನ ಅವರು ಮಾಡಿದ್ದಾರೆ. 25-30 ವರ್ಷದಲ್ಲಿ ಜೆಡಿಎಸ್ ಹಾಸನದಲ್ಲಿ ಗೆದ್ದಿರಲಿಲ್ಲ. ರಾಜಣ್ಣವರು ಉಸ್ತುವಾರಿ ಸಚಿವರಾಗಿದ್ದಕ್ಕೆ ಗೆದ್ದಿದ್ದಂತ. ರಾಜಣ್ಣವರು ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷರಾಗಿ ಹಾಗೆ ರಾಜ್ಯ ಮಟ್ಟದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಇವತ್ತು ಇಡೀ ಎಲ್ಲ ಭಾಗದಲ್ಲಿ ರಾಜಣ್ಣವರ ಪರವಾಗಿ ಹೋರಾಟ ನಡೆದಿದೆ. ಮುಂದೊಂದಿನ ರಾಜಧಾನಿಯಲ್ಲಿ ಬಂದು ಎಲ್ಲ ವರ್ಗದವರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ರಾಜಣ್ಣವ್ರನ್ನ ಸಚಿವರನ್ನು ಮಾಡೋವರೆಗೂ ಬೆಂಗಳೂರಲ್ಲಿ ಬಂದು ಪ್ರತಿಭಟನೆ ಮಾಡುವಂತದ್ದು ನಾವೆಲ್ಲರೂ ಮಾಡ್ತೇವೆ ಅಂತ ಹೇಳಿ ಮಾಧ್ಯಮಗಳ ಮೂಲಕ ಹೇಳಕ್ಕೆ ಇಷ್ಟಪಡ್ತೇವೆ. ಇನ್ನು ಪ್ರತಿಭಟನಾಕಾರರು ಕೈಯಲ್ಲಿ ಫಲಕಗಳನ್ನ ಹಿಡಿದು ಘೋಷಣೆಯನ್ನ ಕೂಗುತ್ತಾ ಸರ್ಕಾರ ತಕ್ಷಣ ನಿರ್ಧಾರವನ್ನ ಹಿಂತೆಗೆದು ಕೆಎನ್ ರಾಜಣ್ಣ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕೆಂದು ಒತ್ತಾಯಿಸಿದ್ರು. ಇನ್ನು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸ್ಥಳೀಯ ರಾಜಕೀಯದಲ್ಲಿ ಚಟುವಟಿಕೆ ಹೆಚ್ಚಾಗಿದ್ದು, ಮುಂದಿನ ದಿನಗಳಲ್ಲಿ ಈ ವಿಷಯ ರಾಜ್ಯದ ರಾಜಕೀಯ ತಾಪಮಾನವನ್ನ ಮತ್ತಷ್ಟು ಏರಿಸಲಿದೆ ಎಂದು ಊಹಾಪೋಹ ಕೇಳಿಬಂದಿದೆ.
ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.